ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಾಡಿರುವಂಥದ್ದು, ದಾಂಧಲೆ ಮಾಡುವಂಥದ್ದು ಇದೇನು ಮೊದಲಲ್ಲ. ಹುಬ್ಳಿಯಲ್ಲಾದಾಗಲೂ ಕೂಡ ಪೊಲೀಸ್ ಸ್ಟೇಷನ್ನೆಲ್ಲ ಹೊಡೆದಾಕಿದ್ರು, ಕಾರುಗಳನ್ನು ಸುಟ್ಟಾಕಿದ್ರು, ಪೊಲೀಸ್ ಕಾರುಗಳನ್ನು. ಅದರ ರಿಪಿಟೇಷನ್ನೇ ಇಲ್ಲಿ ಮಾಡ್ತಾಯಿದ್ದಾರೆ. ಪೊಲೀಸರೇನಾದರೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿರಲಿಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನ್ನು ಹತ್ತಿ ಉರಿತಾ ಇತ್ತು, ಇಡೀ ಪೊಲೀಸ್ ಸ್ಟೇಷನ್ ಧ್ವಂಸ ಆಗ್ತಾಯಿತ್ತು. ಆದರೆ ಪೊಲೀಸರು ಎಚ್ಚರಿಕೆಯಿಂದ ಕ್ರಮ ತೆಗೆದುಕೊಂಡು ಅಲ್ಲಿ ಯಾವುದೇ ಅನಾಹುತ ಆಗದಂಗೆ ಮಾಡಿದ್ದಾರೆ. ಪೊಲೀಸರಿಗೂ ಒಂಥರ ನಂಬಿಕೆ ಹೊರಟೋಗಿದೆ ಸರ್ಕಾರದ ಮೇಲೆ. ಯಾಕಂದರೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನು ಗಾಳಿಗೆ ತೂರಿದಂಥ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಎಲ್ಲ CM ಜಿಲ್ಲೆನೇ ನಡೀತಾ ಇರೋದು. ಮೈಕ್ರೋ ಫೈನಾನ್ಸು CM ಜಿಲ್ಲೆನೇ, ರೈತರ ಆತ್ಮಹತ್ಯೆನೂ CM ಅವ್ರ ಜಿಲ್ಲೆನೇ, ಪೊಲೀಸರ ಮೇಲೆ ಹಲ್ಲೆ CM ಅವ್ರ ಜಿಲ್ಲೆನೇ. ಅಂದರೆ ಮುಖ್ಯಮಂತ್ರಿಗೆ ಅಧಿಕಾರಿಗಳ ಮೇಲೆ ಹಿಡಿತಾನೆ ಇಲ್ಲ. ಯಾವಾಗ ಮೂಢ ಹಗರಣದಲ್ಲಿ ಸಿಕ್ಕಾಕೊಂಬಿಟ್ರು ಅವತ್ತಿಂದ ಒಂದು ರೀತಿ ಸಿದ್ದರಾಮಯ್ಯನವರು ಮಂಕು ಕವ್ದಂಗೆ ಔಟಿದೆ. ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ, ಪಾಪರ ಔಟಿದೆ ಸರ್ಕಾರ. ಸಂಬಳ ಕೊಡ್ತಾ ಇಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. ನಮ್ಮ ಇಬ್ಬರು ಶಾಸಕರು ಇಲ್ಲಿ ಇದ್ದಾರೆ ನೋಡಿ, ಅನುದಾನನೇ ಇಲ್ಲ. ನಮ್ಮ ಪಾರ್ಟಿಯವ್ರಿಗಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರಿಗೂ ಅನುದಾನ ಇಲ್ಲ. ಹುತಾತ್ಮರಿಗೆ ಗೌರವ ಸಮರ್ಪಿಸಿ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಬೇಕು ಅಂತ ಕೋರಿಕೊಳ್ತಾ ಇದ್ದೇನೆ. एक मन में तकलीफ रह जाती है, एक मन में कसक रह जाती है कि वह व्यक्ति जिसके साथ हमने अपने ज़िंदगी के बहुत महत्वपूर्ण क्षण व्यतीत किए, आज वो हमारे बीच नहीं है. और हम उनके लिए, उनके परिवार के लिए जो अपने पीछे वो छोड़ गए हैं, उनके लिए कुछ कर पाइए, हमारे लिए सौभाग्य की बात होगी या होती रहेगी. ಹಾಂ, ನಾವು ಎಲ್ಲರೂ ಮುಂಜಾನೆ ಚೆನ್ನಮ್ಮ ಸ್ಟ್ಯಾಚ್ಯೂ ಹತ್ತಿರ ಬಂದು ಚೆನ್ನಮ್ಮಗೆ ನಾವು ಹಾರ ಹಾಕಿ ಅರ್ಪಣೆ ಮಾಡಿ ಅಲ್ಲಿಂದ ರ್ಯಾಲಿ ಸ್ಟಾರ್ಟ್ ಮಾಡಿ ನಾವು ಈ ಹಾಲ್ದಾಗ ಕುಮಾರ ಗಂಧರ್ವ ಹಾಲ್ದಾಗ ಬಂದು ನಾವು ಪ್ರೋಗ್ರಾಮ್ ಮಾಡಿದೆವು. थैंक यू. और आज के दिन क्योंकि पुलवामा के 6 साल की वर्षगांठ है, हमने प्रोग्राम आयोजित किया है CAPF ऑर्गेनाइजेशन बेलगांव की तरफ से, ताकि हम जो दिवंगत 40 आत्माएं हैं उनका हम श्रद्धांजलि अर्पित कर सके. और साथ ही साथ जो हमारे एसोसिएशन की विधवाएं थी उनको अपने सम्मानित करने के लिए भी इस प्रोग्राम में उनको बुलाया और उन्हें सम्मानित किया. So always create strength in mind. If you are natural, we always think of our family and our nation and our society, and maybe I think Guruji say much more. If you are natural, the spiritual things come within, and also we can inspire others. That's why just be just natural. I welcome you all and enjoy Bengaluru and also our art of living
And thank you so much. Thank you coming from all the way from different part of our country and also from different part of the world. Thank you so much. Sabko namaskar. ಕರ್ನಾಟಕದ ಎಲ್ಲರಿಗೂ ನಮಸ್ಕಾರ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಬೆಂಗಳೂರಲ್ಲಿ ರವಿಶಂಕರ್ ಅವರ ಗುರೂಜಿಯವರ ಆಶ್ರಮ ಇರೋದು ಮತ್ತು ಜಗತ್ತಿನ ಬೇರೆ ಬೇರೆ ದೇಶದಿಂದ ಇಲ್ಲಿ ಬರೋದು ನಮ್ಮೆಲ್ಲರಿಗೆ ಹೆಮ್ಮೆ, ನಮ್ಮೆಲ್ಲರಿಗೆ ಖುಷಿಯಾಗಿದೆ. ವಿ ಫೀಲ್ ಪ್ರೌಡ್ that art of living is here in Bengaluru. Thank you so much. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.